ಸರ್ಕಾರ ಬಂದಾಗಿನಿಂದ ಪ್ರತಿಯೊಂದರ ರೇಟ್ ಕೂಡ ಜಾಸ್ತಿ ಆಗಿದೆ. ಬಹಳ ಪ್ರಮುಖವಾಗಿ ಹಾಲಿಂದ ಹಿಡಿದು ಕರೆಂಟ್ ಬಿಲ್ ಕೂಡ ಜಾಸ್ತಿ ಆಗಿದೆ. ಶ್ರೀಸಾಮಾನ್ಯರಿಂದ ಹಣವನ್ನು ವಸೂಲಿ ಮಾಡಲಾಗ್ತಾ ಇದೆ. ಎಲ್ಲಾ ಬಿಟ್ಟು ಈಗ ವಿಧಾನಸೌಧಕ್ಕೂ ಕೂಡ ಎಂಟ್ರಿ ಕೊಡ್ತಾ ಇರುವಂತದ್ದು ಸರ್ಕಾರ ಕಣ್ಣಿಟ್ಟಿದೆ. ಯಾವ ರೀತಿ ಶಕ್ತಿ ಸೌಧಕ್ಕೆ ಸಾರ್ವಜನಿಕರಿಗೆ ವೀಕ್ಷಣೆಗೆ ಬಿಟ್ಟು ಅಲ್ಲಿಂದ ಹಣ ವಸೂಲಿ ಮಾಡೋಕೆ ಮುಂದಾಗಿದೆ. ಹಾಗಾದ್ರೆ ಏನ್ ಕತೆ ಇದು? ಈ ಸ್ಟೋರಿ ದುಬಾರಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಎಲ್ಲವೂ ದುಬಾರಿಯಾಗ್ತಿದೆ. ಹಾಲಿನಿಂದ ಹಿಡಿದು ಆಲ್ಕೋಹಾಲ್ ವರೆಗೂ, ಬಸ್ನಿಂದ ಹಿಡಿದು ಕರೆಂಟ್ ವರೆಗೂ ದರ ಹೆಚ್ಚಿಸಿ ಶ್ರೀಸಾಮಾನ್ಯರಿಂದ ವಸೂಲಿ ಮಾಡುತ್ತಿದೆ. ಇದೀಗ ವಿಧಾನಸೌಧದ ಮೇಲೂ ಸರ್ಕಾರ ಕಣ್ಣು ಹಾಕಿದೆ. ವಿಧಾನಸೌಧ ಇನ್ನು ಮುಂದೆ ಪ್ರವಾಸಿ ತಾಣ. ಶಕ್ತಿಸೌಧ ನೋಡೋಕು ಕೊಡಬೇಕು ಹಣ. ವಿಧಾನಸೌಧ ಕೆಂಗಲ್ ಹನುಮಂತಯ್ಯ ಅವರು ಕಟ್ಟಿಸಿದ ಭವ್ಯ ಕಟ್ಟಡ, ರಾಜ್ಯದ ವಿಧಾನಮಂಡಲ ಸಭೆ ನಡೆಯುವ ಜಾಗ. ಇಂಥ ಶಕ್ತಿಸೌಧವನ್ನ ಕಾಂಗ್ರೆಸ್ ಸರ್ಕಾರ ಪ್ರವಾಸಿ ತಾಣ ಮಾಡಿಬಿಟ್ಟಿದೆ. ವಿಧಾನಸೌಧವನ್ನ ನೋಡೋಕೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಿ ಹಣ ವಸೂಲಿ ಮಾಡೋಕೆ ಮುಂದಾಗಿದೆ. ಸಾರ್ವಜನಿಕರಿಗೆ ವಿಧಾನಸೌಧ ವೀಕ್ಷಣೆಗೆಂದು ಗೈಡೆಡ್ ಟೂರ್ ವ್ಯವಸ್ಥೆ ಜಾರಿ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸಾರ್ವತ್ರಿಕ ರಜೆ ದಿನದಲ್ಲಿ ಮಾತ್ರ ಅವಕಾಶ ನೀಡಲು ನಿರ್ಧರಿಸಿದೆ. ಇದಕ್ಕಾಗಿಯೇ ಎಂಟ್ರಿ ಫೀಸ್ ಕೂಡ ಫಿಕ್ಸ್ ಮಾಡಲು ಹೊರಟಿದೆ. ಒಂದಷ್ಟು ಷರತ್ತುಗಳನ್ನು ವಿಧಿಸಿದೆ. ವಿಧಾನಸೌಧ ನೋಡಲು ಷರತ್ತು. ಸಾರ್ವತ್ರಿಕ ರಜೆ ದಿನದಂದು ವೀಕ್ಷಣೆಗೆ ಅವಕಾಶ. ಬೆಳಿಗ್ಗೆ 8ರಿಂದ ಸಂಜೆ 6 ಗಂಟೆವರೆಗೆ ವೀಕ್ಷಣೆ. 30 ಜನರ ತಂಡದ ಸದಸ್ಯರ ವೀಕ್ಷಣೆಗೆ ಅವಕಾಶ. ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡಿಕೊಳ್ಳಬೇಕು. ವಿಧಾನಸೌಧ ವೀಕ್ಷಿಸಲು ನಿಗದಿತ ಹಣ ನೀಡಬೇಕು. ಪೊಲೀಸರ ಭದ್ರತಾ ಸೂಚನೆಗಳನ್ನು ಪಾಲಿಸಬೇಕು. ಅಧಿಕೃತ ದಾಖಲೆಯನ್ನು ನೀಡಿ ಪ್ರವೇಶಿಸಬೇಕು. ಕಟ್ಟಡಕ್ಕೆ ಹಾನಿಯಾಗದಂತೆ ಸಹಕರಿಸಬೇಕು. ಕಡ್ಡಾಯವಾಗಿ ಎಲ್ಲಾ ನಿಯಮಗಳನ್ನು ಪಾಲಿಸಬೇಕು. ಕಾಂಗ್ರೆಸ್ ಸರ್ಕಾರದ ಈ ನಡೆಗೆ ಪರ ವಿರೋಧ ಚರ್ಚೆಯಾಗ್ತಿದೆ. ಸರ್ಕಾರ ಗ್ಯಾರಂಟಿ ಕೊಡೋಕೆ ಹಣ ಇಲ್ಲ ಅಂತ ಸಾರ್ವಜನಿಕರಿಂದ ವಸೂಲಿಗೆ ನಿಂತಿದೆ ಅಂತ ವಿಪಕ್ಷಗಳು ಟೀಕೆ ಮಾಡುತ್ತಿರೋದಂತೂ ಸತ್ಯ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರ ಬಂದಾಗಿನಿಂದ ಪ್ರತಿಯೊಂದರ ರೇಟ್ ಕೂಡ ಜಾಸ್ತಿ ಆಗಿದೆ. ಬಹಳ ಪ್ರಮುಖವಾಗಿ ಹಾಲಿಂದ ಹಿಡಿದು ಕರೆಂಟ್ ಬಿಲ್ ಕೂಡ ಜಾಸ್ತಿ ಆಗಿದೆ. ಶ್ರೀಸಾಮಾನ್ಯರಿಂದ ಹಣವನ್ನು ವಸೂಲಿ ಮಾಡಲಾಗ್ತಾ ಇದೆ. ಎಲ್ಲಾ ಬಿಟ್ಟು ಈಗ ವಿಧಾನಸೌಧಕ್ಕೂ ಕೂಡ ಎಂಟ್ರಿ ಕೊಡ್ತಾ ಇರುವಂತದ್ದು ಸರ್ಕಾರ ಕಣ್ಣಿಟ್ಟಿದೆ. ಯಾವ ರೀತಿ ಶಕ್ತಿ ಸೌಧಕ್ಕೆ ಸಾರ್ವಜನಿಕರಿಗೆ ವೀಕ್ಷಣೆಗೆ ಬಿಟ್ಟು ಅಲ್ಲಿಂದ ಹಣ ವಸೂಲಿ ಮಾಡೋಕೆ ಮುಂದಾಗಿದೆ. ಹಾಗಾದ್ರೆ ಏನ್ ಕತೆ ಇದು? ಈ ಸ್ಟೋರಿ ದುಬಾರಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಎಲ್ಲವೂ ದುಬಾರಿಯಾಗ್ತಿದೆ. ಹಾಲಿನಿಂದ ಹಿಡಿದು ಆಲ್ಕೋಹಾಲ್ ವರೆಗೂ, ಬಸ್ನಿಂದ ಹಿಡಿದು ಕರೆಂಟ್ ವರೆಗೂ ದರ ಹೆಚ್ಚಿಸಿ ಶ್ರೀಸಾಮಾನ್ಯರಿಂದ ವಸೂಲಿ ಮಾಡುತ್ತಿದೆ. ಇದೀಗ ವಿಧಾನಸೌಧದ ಮೇಲೂ ಸರ್ಕಾರ ಕಣ್ಣು ಹಾಕಿದೆ. ವಿಧಾನಸೌಧ ಇನ್ನು ಮುಂದೆ ಪ್ರವಾಸಿ ತಾಣ. ಶಕ್ತಿಸೌಧ ನೋಡೋಕು ಕೊಡಬೇಕು ಹಣ. ವಿಧಾನಸೌಧ ಕೆಂಗಲ್ ಹನುಮಂತಯ್ಯ ಅವರು ಕಟ್ಟಿಸಿದ ಭವ್ಯ ಕಟ್ಟಡ, ರಾಜ್ಯದ ವಿಧಾನಮಂಡಲ ಸಭೆ ನಡೆಯುವ ಜಾಗ. ಇಂಥ ಶಕ್ತಿಸೌಧವನ್ನ ಕಾಂಗ್ರೆಸ್ ಸರ್ಕಾರ ಪ್ರವಾಸಿ ತಾಣ ಮಾಡಿಬಿಟ್ಟಿದೆ. ವಿಧಾನಸೌಧವನ್ನ ನೋಡೋಕೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಿ ಹಣ ವಸೂಲಿ ಮಾಡೋಕೆ ಮುಂದಾಗಿದೆ. ಸಾರ್ವಜನಿಕರಿಗೆ ವಿಧಾನಸೌಧ ವೀಕ್ಷಣೆಗೆಂದು ಗೈಡೆಡ್ ಟೂರ್ ವ್ಯವಸ್ಥೆ ಜಾರಿ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸಾರ್ವತ್ರಿಕ ರಜೆ ದಿನದಲ್ಲಿ ಮಾತ್ರ ಅವಕಾಶ ನೀಡಲು ನಿರ್ಧರಿಸಿದೆ. ಇದಕ್ಕಾಗಿಯೇ ಎಂಟ್ರಿ ಫೀಸ್ ಕೂಡ ಫಿಕ್ಸ್ ಮಾಡಲು ಹೊರಟಿದೆ. ಒಂದಷ್ಟು ಷರತ್ತುಗಳನ್ನು ವಿಧಿಸಿದೆ. ವಿಧಾನಸೌಧ ನೋಡಲು ಷರತ್ತು. ಸಾರ್ವತ್ರಿಕ ರಜೆ ದಿನದಂದು ವೀಕ್ಷಣೆಗೆ ಅವಕಾಶ. ಬೆಳಿಗ್ಗೆ 8ರಿಂದ ಸಂಜೆ 6 ಗಂಟೆವರೆಗೆ ವೀಕ್ಷಣೆ. 30 ಜನರ ತಂಡದ ಸದಸ್ಯರ ವೀಕ್ಷಣೆಗೆ ಅವಕಾಶ. ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡಿಕೊಳ್ಳಬೇಕು. ವಿಧಾನಸೌಧ ವೀಕ್ಷಿಸಲು ನಿಗದಿತ ಹಣ ನೀಡಬೇಕು. ಪೊಲೀಸರ ಭದ್ರತಾ ಸೂಚನೆಗಳನ್ನು ಪಾಲಿಸಬೇಕು. ಅಧಿಕೃತ ದಾಖಲೆಯನ್ನು ನೀಡಿ ಪ್ರವೇಶಿಸಬೇಕು. ಕಟ್ಟಡಕ್ಕೆ ಹಾನಿಯಾಗದಂತೆ ಸಹಕರಿಸಬೇಕು. ಕಡ್ಡಾಯವಾಗಿ ಎಲ್ಲಾ ನಿಯಮಗಳನ್ನು ಪಾಲಿಸಬೇಕು. ಕಾಂಗ್ರೆಸ್ ಸರ್ಕಾರದ ಈ ನಡೆಗೆ ಪರ ವಿರೋಧ ಚರ್ಚೆಯಾಗ್ತಿದೆ. ಸರ್ಕಾರ ಗ್ಯಾರಂಟಿ ಕೊಡೋಕೆ ಹಣ ಇಲ್ಲ ಅಂತ ಸಾರ್ವಜನಿಕರಿಂದ ವಸೂಲಿಗೆ ನಿಂತಿದೆ ಅಂತ ವಿಪಕ್ಷಗಳು ಟೀಕೆ ಮಾಡುತ್ತಿರೋದಂತೂ ಸತ್ಯ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರ ಬಂದಾಗಿನಿಂದ ಪ್ರತಿಯೊಂದರ ರೇಟ್ ಕೂಡ ಜಾಸ್ತಿ ಆಗಿದೆ. ಬಹಳ ಪ್ರಮುಖವಾಗಿ ಹಾಲಿಂದ ಹಿಡಿದು ಕರೆಂಟ್
ಬಿಲ್ ಕೂಡ ಜಾಸ್ತಿ ಆಗಿದೆ. ಶ್ರೀಸಾಮಾನ್ಯರಿಂದ ಹಣವನ್ನು ವಸೂಲಿ ಮಾಡಲಾಗ್ತಾ ಇದೆ. ಎಲ್ಲಾ ಬಿಟ್ಟು ಈಗ ವಿಧಾನಸೌಧಕ್ಕೂ ಕೂಡ ಎಂಟ್ರಿ ಕೊಡ್ತಾ ಇರುವಂತದ್ದು ಸರ್ಕಾರ ಕಣ್ಣಿಟ್ಟಿದೆ. ಯಾವ ರೀತಿ? ಶಕ್ತಿ ಸೌಧಕ್ಕೆ ಸಾರ್ವಜನಿಕರಿಗೆ ವೀಕ್ಷಣೆಗೆ ಬಿಟ್ಟು ಅಲ್ಲಿಂದ ಹಣ ವಸೂಲಿ ಮಾಡೋಕೆ ಮುಂದಾಗಿದೆ. ಹಾಗಾದ್ರೆ ಏನ್ ಕತೆ ಇದು? ಈ ಸ್ಟೋರಿ ನೋಡಿ. ದುಬಾರಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಎಲ್ಲವೂ ದುಬಾರಿಯಾಗ್ತಿದೆ. ಹಾಲಿನಿಂದ ಹಿಡಿದು ಆಲ್ಕೋಹಾಲ್ ವರೆಗೂ, ಬಸ್ನಿಂದ ಹಿಡಿದು ಕರೆಂಟ್ ವರೆಗೂ ದರ ಹೆಚ್ಚಿಸಿ ಶ್ರೀಸಾಮಾನ್ಯರಿಂದ ವಸೂಲಿ ಮಾಡುತ್ತಿದೆ. ಇದೀಗ ವಿಧಾನಸೌಧದ ಮೇಲೂ ಸರ್ಕಾರ ಕಣ್ಣು ಹಾಕಿದೆ. ವಿಧಾನಸೌಧ ಇನ್ನು ಮುಂದೆ ಪ್ರವಾಸಿ ತಾಣ. ಶಕ್ತಿಸೌಧ ನೋಡೋಕು ಕೊಡಬೇಕು ಹಣ. ವಿಧಾನಸೌಧ ಕೆಂಗಲ್ ಹನುಮಂತಯ್ಯ ಅವರು ಕಟ್ಟಿಸಿದ ಭವ್ಯ ಕಟ್ಟಡ, ರಾಜ್ಯದ ವಿಧಾನಮಂಡಲ ಸಭೆ ನಡೆಯುವ ಜಾಗ. ಇಂಥ ಶಕ್ತಿಸೌಧವನ್ನ ಕಾಂಗ್ರೆಸ್ ಸರ್ಕಾರ ಪ್ರವಾಸಿ ತಾಣ ಮಾಡಿಬಿಟ್ಟಿದೆ. ವಿಧಾನಸೌಧವನ್ನ ನೋಡೋಕೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಿ ಹಣ ವಸೂಲಿ ಮಾಡೋಕೆ ಮುಂದಾಗಿದೆ. ಸಾರ್ವಜನಿಕರಿಗೆ ವಿಧಾನಸೌಧ ವೀಕ್ಷಣೆಗೆಂದು ಗೈಡೆಡ್ ಟೂರ್ ವ್ಯವಸ್ಥೆ ಜಾರಿ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸಾರ್ವತ್ರಿಕ ರಜೆ ದಿನದಲ್ಲಿ ಮಾತ್ರ ಅವಕಾಶ ನೀಡಲು ನಿರ್ಧರಿಸಿದೆ. ಇದಕ್ಕಾಗಿಯೇ ಎಂಟ್ರಿ ಫೀಸ್ ಕೂಡ ಫಿಕ್ಸ್ ಮಾಡಲು ಹೊರಟಿದೆ. ಒಂದಷ್ಟು ಷರತ್ತುಗಳನ್ನು ವಿಧಿಸಿದೆ. ವಿಧಾನಸೌಧ ನೋಡಲು ಷರತ್ತು. ಸಾರ್ವತ್ರಿಕ ರಜೆ ದಿನದಂದು ವೀಕ್ಷಣೆಗೆ ಅವಕಾಶ. ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆವರೆಗೆ ವೀಕ್ಷಣೆ. 30 ಜನರ ತಂಡದ ಸದಸ್ಯರ ವೀಕ್ಷಣೆಗೆ ಅವಕಾಶ. ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡಿಕೊಳ್ಳಬೇಕು. ವಿಧಾನಸೌಧ ವೀಕ್ಷಿಸಲು ನಿಗದಿತ ಹಣ ನೀಡಬೇಕು. ಪೊಲೀಸರ ಭದ್ರತಾ ಸೂಚನೆಗಳನ್ನು ಪಾಲಿಸಬೇಕು. ಅಧಿಕೃತ ದಾಖಲೆಯನ್ನು ನೀಡಿ ಪ್ರವೇಶಿಸಬೇಕು. ಕಟ್ಟಡಕ್ಕೆ ಹಾನಿಯಾಗದಂತೆ ಸಹಕರಿಸಬೇಕು. ಕಡ್ಡಾಯವಾಗಿ ಎಲ್ಲಾ ನಿಯಮಗಳನ್ನು ಪಾಲಿಸಬೇಕು. ಕಾಂಗ್ರೆಸ್ ಸರ್ಕಾರದ ಈ ನಡೆಗೆ ಪರ ವಿರೋಧ ಚರ್ಚೆ ಆಗ್ತಿದೆ. ಸರ್ಕಾರ ಗ್ಯಾರಂಟಿ ಕೊಡೋಕೆ ಹಣ ಇಲ್ಲ ಅಂತ ಸಾರ್ವಜನಿಕರಿಂದ ವಸೂಲಿಗೆ ನಿಂತಿದೆ ಅಂತ ವಿಪಕ್ಷಗಳು ಟೀಕೆ ಮಾಡ್ತಿರೋದಂತೂ ಸತ್ಯ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರ ಬಂದಾಗಿನಿಂದ ಪ್ರತಿಯೊಂದರ ರೇಟ್ ಕೂಡ ಜಾಸ್ತಿ ಆಗಿದೆ. ಬಹಳ ಪ್ರಮುಖವಾಗಿ ಹಾಲಿಂದ ಹಿಡಿದು ಕರೆಂಟ್ ಬಿಲ್ ಕೂಡ ಜಾಸ್ತಿ ಆಗಿದೆ. ಶ್ರೀಸಾಮಾನ್ಯರಿಂದ ಹಣವನ್ನು ವಸೂಲಿ ಮಾಡಲಾಗ್ತಾ ಇದೆ. ಎಲ್ಲಾ ಬಿಟ್ಟು ಈಗ ವಿಧಾನಸೌಧಕ್ಕೂ ಕೂಡ ಎಂಟ್ರಿ ಕೊಡ್ತಾ ಇರುವಂತದ್ದು ಸರ್ಕಾರ ಕಣ್ಣಿಟ್ಟಿದೆ. ಯಾವ ರೀತಿ? ಶಕ್ತಿ ಸೌಧಕ್ಕೆ ಸಾರ್ವಜನಿಕರಿಗೆ ವೀಕ್ಷಣೆಗೆ ಬಿಟ್ಟು ಅಲ್ಲಿಂದ ಹಣ ವಸೂಲಿ ಮಾಡೋಕೆ ಮುಂದಾಗಿದೆ. ಹಾಗಾದ್ರೆ ಏನ್ ಕತೆ ಇದು? ಈ ಸ್ಟೋರಿ ನೋಡಿ. ದುಬಾರಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಎಲ್ಲವೂ ದುಬಾರಿಯಾಗ್ತಿದೆ. ಹಾಲಿನಿಂದ ಹಿಡಿದು ಆಲ್ಕೋಹಾಲ್ ವರೆಗೂ, ಬಸ್ನಿಂದ ಹಿಡಿದು ಕರೆಂಟ್ ವರೆಗೂ ದರ ಹೆಚ್ಚಿಸಿ ಶ್ರೀಸಾಮಾನ್ಯರಿಂದ ವಸೂಲಿ ಮಾಡುತ್ತಿದೆ. ಇದೀಗ ವಿಧಾನಸೌಧದ ಮೇಲೂ ಸರ್ಕಾರ ಕಣ್ಣು ಹಾಕಿದೆ. ವಿಧಾನಸೌಧ ಇನ್ನು ಮುಂದೆ ಪ್ರವಾಸಿ ತಾಣ. ಶಕ್ತಿಸೌಧ ನೋಡೋಕು ಕೊಡಬೇಕು ಹಣ. ವಿಧಾನಸೌಧ ಕೆಂಗಲ್ ಹನುಮಂತಯ್ಯ ಅವರು ಕಟ್ಟಿಸಿದ ಭವ್ಯ ಕಟ್ಟಡ, ರಾಜ್ಯದ ವಿಧಾನಮಂಡಲ ಸಭೆ ನಡೆಯುವ ಜಾಗ. ಇಂಥ ಶಕ್ತಿಸೌಧವನ್ನ ಕಾಂಗ್ರೆಸ್ ಸರ್ಕಾರ ಪ್ರವಾಸಿ ತಾಣ ಮಾಡಿಬಿಟ್ಟಿದೆ. ವಿಧಾನಸೌಧವನ್ನ ನೋಡೋಕೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಿ ಹಣ ವಸೂಲಿ ಮಾಡೋಕೆ ಮುಂದಾಗಿದೆ.